ಏನಾದರೂ ಈ ರೀತಿ ಮೈಕ್ ಇಟ್ಕೊಂಡು ಮಾತಾಡ್ತಿದ್ದೀವಿ ಅಂದರೆ ನಿರ್ದೇಶಕ ಅಂತ ಏನಾದರೂ ಕರೀತಾರೆ ಅಂದರೆ ಇದ್ರ ಹಿಂದೆ ಅಂದರೆ ನಾವೆಲ್ಲ ಕೆಲಸ ಮಾಡುವಾಗ ಒಂದು ಮಣಿ ಅನ್ನೋ ಒಂದು ಸಿನಿಮಾನ ಬಿಗಿನಿಂಗಲ್ಲಿ ನಾವು ಯೋಗರಾಜ್ ಮತ್ತು ನಾವೆಲ್ಲ ಸೇರಿ ಮಾಡಬೇಕು ಅಂತ ಬಂದಾಗ ನನಗೆ ರಘುವಣ್ಣ ಸಿಗ್ತಾರೆ. ನಮಗೆ ಅಲ್ಲಿಂದ ನಾನು ದೊಡ್ಡ ಮನೆಯವರು ಕಂಟಿನ್ಯೂಸ್ ನಾನು ರಘುವಣ್ಣನ ಜೊತೆನೇ ಇದ್ದೀನಿ. ಅಂದರೆ ಈ ನಡುವೆ ಕೆಲವು ಪಾತ್ರಗಳಿಲ್ಲ, ಅಣ್ಣ ಮಾಡುವಂಥದ್ದಿಲ್ಲ ಅಂತ ಬಿಟ್ಕೊಡ್ತೀವಿ. ಏನು ಒಂದು ವಿಶೇಷ ಅಂದರೆ ಇವಾಗ ಸಂದೀಪ್ ಇದ್ದಾರೆ ಪಕ್ಕದಲ್ಲಿ. ಇಲ್ಲಿ ರಘುವಣ್ಣನ ಬಗ್ಗೆ ಒಂದು ವಿಷಯ ಹೇಳಬೇಕು. ನಾನು ಏನೇ ಅಂದರೆ ಒಂದು ವಿಷಯ ತೊಗೊಂಡೋದ್ರೆ ಅದಕ್ಕೊಂದು ಹಿನ್ನೆಲೆ ಹೇಳಿ ನಮ್ಮನ್ನು ಗಟ್ಟಿ ಮಾಡೋದಿದೆಯಲ್ಲ, ಅಂದರೆ ನನಗೆ ತುಂಬ ಧೈರ್ಯ. ರಘುವಣ್ಣನಿಗೆ ಏನಾರ ಬರೆದ್ರೆ ನಾನು ತುಂಬ ನಿದ್ದೆ ಮಾಡ್ತೀನಿ. ಅಂದರೆ ಶೂಟಿಂಗ್ ಆಗೋಯ್ತು ಅನ್ನೋ ಫೀಲ್ ಬರ್ತದೆ ನನಗೆ. ಅಷ್ಟು ಒಬ್ಬ ಹೇಗೆ ಹೇಳೋದು ಅಂದರೆ ಗುರು. ಇವಾಗ ಯೋಗರಾಜು ಸರ್ ಎಲ್ಲ ನಮಗೆ ಗುರು ಅಂತ ಹೀಗೆ ಅಂದರೆ ಎಲ್ಲ ವಿಷಯಗಳು ಹೇಳ್ಕೊಡ್ತಾರೆ. ಅಂದರೆ ಕಾರಂತರ ಬಗ್ಗೆ ಹೇಳ್ತಾರೆ, ಅವರ ಅನುಭವಗಳು ಹೇಳ್ತಾರೆ, ಎದುರ್ಕೋಬೇಡ ಅಂತಾರೆ. ಈಗಲೂ ನಡೀತಾ ಇದ್ದೀನಿ ಅವ್ರ ಪಕ್ಕ. ಅಂದರೆ ನಾವು ಆ್ಯಕ್ಷನ್ ಕಟ್ಟಿ ಹೇಳ್ಬೋದು, ಆದರೆ ಒಬ್ಬ ನಟಿಸಿದಾಗ ನನಗೆ ಅಪ್ಪು ಸರ್ ಜೊತೆ ಇರ್ಬೋದು, ಇವನ್ನೆಲ್ಲ ರೋಡಲ್ಲಿ ನಾವು ಶೂಟಿಂಗ್ ಮಾಡಿದ್ವಿ. ಅಪ್ಪು ಸರ್ ಇವರು ತುಂಬ ತುಂಬ ಅಂದರೆ ತುಂಬ ವಿಷಯಗಳು ಮಾಡಿದ್ವಿ ನಾವು. ಅವೆಲ್ಲವೂ ಒಬ್ಬನಿಂದ ಆಯ್ತಾ ಅಂದರೆ ಇಲ್ಲ, ಎಲ್ಲ ಸೇರಿಕೊಂಡು ಅದರಲ್ಲಿ ಪಾತ್ರ ಮಾಡೋನೊಬ್ಬ ಇದ್ದಾರಲ್ಲ, ಅವರು ಧೈರ್ಯ ಕೊಟ್ಟಾಗ ಆಗೋ ವಿಷಯಗಳೇ ಬೇರೆ. ಇವತ್ತು ನಾನು ಏನಾದರೂ ಮಾಡಿದ್ದೀನಿ ಅಂದರೆ ಅದರಲ್ಲಿ ದೊಡ್ಡ ಪಾಲು ರಘು ಸರ್ದು. ಅಂದರೆ ನಮ್ಮ ಬರವಣಿಗೆನ ತರೋದಿದೆಯಲ್ಲ ಸ್ಕ್ರೀನ್ಗೆ, ಅದು ಇವಾಗ ಸಂದೀಪ್ಗೂ ಆ ಫೀಲ್ ಆಗಿರುತ್ತೆ. ಬರ್ಕೊಂಡಿದ್ದ ಈ ವ್ಯಕ್ತಿ ಮಾಡ್ಬಿಟ್ನಲ್ಲ ಅಂತ. ಅದು ತುಂಬ ವಿಷಯಗಳು ನನ್ನಲ್ಲಿ ಅಂದರೆ ಯಾರೆಲ್ಲ ಕೇಳಿದ್ರೆ ನೀವು ಆ ಪಾತ್ರ ಹೆಂಗೆ ಬರೆದ್ರಿ, ಏನು ಮಾಡಿದ್ರಿ ಅಂದರೆ ಇಲ್ಲ, ಅದನ್ನು ಹೇಳಿದಾಗ ಆ ಮನುಷ್ಯ ಅದನ್ನು ಮಾಡಿ ತೋರಿಸ್ದ, ಅದನ್ನು ಮಾಡ್ದ. ನಮ್ಗದು ಅದನ್ನು ಓಕೆ ಮಾಡಿದ್ದು ಹೆಂಗೆ ಅಂದರೆ ಹಣ ಒಂದು ಸ್ವಲ್ಪ ಜಾಸ್ತಿ ಆಯಿತು, ಅದು ಸ್ವಲ್ಪ ಕಡಿಮೆ ಆಯಿತು, ಇಷ್ಟೇ ನಾವು ಮಾಡಿದ್ದು. ಅದಕ್ಕೆ ತಂದು ಇಲ್ಲಿ ನಿಲ್ಲಿಸಿದ್ದಾರೆ. ಅಂದರೆ ನನಗೆ ತುಂಬ ಖುಷಿ ಆಗ್ತಿದೆ. ರಘು ಸರ್ಗೆ ಪರ್ಫಾರ್ಮ್ ಮಾಡಿದಾಗೆ ಸುಮಾರು ಸಲ ಪ್ರಶಸ್ತಿಗಳು ಬಂದಿದೆ, ಅಂದರೆ ಕಣ್ಣು ತುಂಬಿದೆ. ದೊಡ್ಡದಾಗಿ ನಾವು ಸೆಲೆಬ್ರೇಟ್ ಮಾಡಿದ್ದೀವಿ. ನನಗನ್ಸುತ್ತೆ ನಾವು ಸರಿಯಾಗಿ ರಘು ಸರ್ನ ಬಳಸ್ಕೊಳ್ಳಿಲ್ಲ. ನಾವು ಎಷ್ಟೋ ಸಲ ಯೋಗ ಸರ್ ಹತ್ರ ಮಾತಾಡ್ತಿದ್ದೀವಿ, ಅಥವಾ ದೊಡ್ಡ ಡೈರೆಕ್ಟರ್ಗಳು ಅಂತ ಕರೆಸ್ಕೊಂಡು ನಮಗೆ ಒಂಥರ ಅನಿಸುತ್ತೆ, ಇಲ್ಲ ನಾವು ಬಳಸ್ತಾ ಇಲ್ವಿ, ನಾವು ಅವ್ರಿಗೆ ತಕ್ಕಂಥ ಪಾತ್ರ ಬರೀಕ್ಕೆ ಆಗ್ತಿಲ್ವಿ ನಾವು ಅಂತೆಲ್ಲ. ಬಟ್ ಅದು ಕಲೆ ಯಾವತ್ತೂ ಬಿಡಲ್ಲ. ಈಗ ಸಂದೀಪ್ ತಿರ್ಗಾ ಹೇಳೋದು ನಿಲ್ಲಿಸ್ತಾರೆ, ಅದು ನಡೀತಾ ಇದೆ. ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ನನ್ನ ಈ ಸಭಾಕ್ಕೆ ಕರೆದಂಥ ಈ ಟೀಮ್, ಶಾಕಾರಿ ಟೀಮ್ ಮತ್ತು ಎಲ್ಲರಿಗೂ, ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್ಗೆಲ್ಲ ಒಳ್ಳೆಯದಾಗಲಿ, ಎಲ್ಲ ಟೀಮ್ ಒಳ್ಳೆಯದಾಗಲಿ. ಥ್ಯಾಂಕ್ ಯು.